ಸಿಂಹರಾಶಿ ಬೇರೆಯವರ ಭಾವನೆಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ, ಬೇರೆಯವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಬೇರೆಯವರಿಗೆ ಗೌರವ ಕೊಡೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಎಲ್ಲ ಕಡೆಯಲ್ಲೂ ನಾನು ಹೇಳಿದ್ದೆ, ನನ್ನ ಮಾತೇ ನಡೀಬೇಕು ಅನ್ನುವಂತಹ ಅಹಂ ಬೇಡ ಅಂತ ಅರ್ಥ. ಮೇಲಧಿಕಾರಿಗಳ ವರ್ತನೆ ಮನಸ್ಸಿನ ಮೇಲೆ ಸ್ವಲ್ಪ ನೋವನ್ನುಂಟು ಮಾಡುತ್ತೆ. ಅವರ ಅಧಿಕಾರ ಅದು, ನೀವು ಅದಕ್ಕೆ ಬೇಸರವನ್ನು ಮಾಡಿಕೊಳ್ಳುವಂಥದ್ದಿಲ್ಲ. ಅವರಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಹಾಗಂತ ನೀವು ಸರಿಯಾಗಿ ನಡ್ಕೊಂಡು ಕೂಡ ಅವರು ಅದನ್ನು ಗಮನಿಸಲಿಲ್ಲ ಅಂತಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರಬೇಕೇ ಹೊರತು ಅವರನ್ನು ದೂಷಣೆ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶಗಳು ಇರೋದಿಲ್ಲ. ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಕನಿಕರ ಇರುತ್ತೆ, ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ಆದರೆ ಅವರು ಏನು ಮಾಡೋದಕ್ಕೆ ಅವಕಾಶಗಳಿರಲ್ಲ, ಪ್ರಯೋಜನ ಏನೂ ಕೂಡ ಆಗೋದಿಲ್ಲ ಅಂತ ಅರ್ಥ. ಹೊಸ ಹೊಸ ಕೆಲಸಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹೀಗೆ ಮಾಡಿದ್ರೂ ಕೂಡ ಮೇಲಧಿಕಾರಿಗಳು ನನ್ನನ್ನು ಗುರುತಿಸಲಿಲ್ಲ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಳಿದಾಗ ಮತ್ತೆ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸಾದರೂ ಹೇಗಾದೀತು, ಅಲ್ಲೂ ಕೂಡ ಯಾವುದೋ ಒಂದು ಭಯದ ವಾತಾವರಣ, ಆತಂಕದ ವಾತಾವರಣ ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂತಕ್ಕಂಥದ್ದು. ತಂದೆಯವರ ಮಾತು ಮಾರ್ಗದರ್ಶಕವಾಗತ್ತೆ, ತಾತ್ಸಾರವನ್ನು ಮಾಡಬೇಡಿ. ನೀನು ಯಾವುದೋ ಪುರಾತನ ಕಾಲದ ಮಾತನ್ನು ಹೇಳ್ತೀಯಾ ಅನ್ನುವಂತಹ ಮಾತು ಬೇಡ ತಂದೆಯವರ ಬಗ್ಗೆ ನಿಮಗೆ. ಅದೇ ನಿಮಗೆ ಅನುಕೂಲಕ್ಕೆ ದಾರಿಯಾಗ್ತಕ್ಕಂಥದ್ದಿದೆ. ವಿದ್ಯೆ ಬುದ್ಧಿ ಇದೆಲ್ಲವನ್ನ ಮೀರಿ ಮಾನವೀಯತೆಯಿಂದ ಮೊದಲು ವರ್ತಿಸ್ಬೇಕಾಗತ್ತೆ, ಮನುಷ್ಯರಾಗಿ ಮೊದಲು ವರ್ತಿಸ್ಬೇಕಾಗತ್ತೆ. ಆಗ ಮಾತ್ರ ಜನರ ನಾಡಿ ಮಿಡಿತವೋ ಅವರ ಸ್ಪಂದನೆಯೋ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಅಸೂಯಾಪರವಾದಂತಹ ಗುಣಗಳನ್ನು ದೂರ ಮಾಡ್ಕೊಳ್ಳಿ. ಬೇರೆಯವರನ್ನ ಕಂಡ್ರೆ ಏನೋ ಕರಬುವಂಥದ್ದು, ಹೊಟ್ಟೆ ಕಿಚ್ಚಿಪಡ್ತಕ್ಕಂಥದ್ದು ಇದು ಬೇಡ. ಬೇರೆಯವರ ರೀತಿಯಲ್ಲಿ ನಾವು ಕೂಡ ಆಗಬೇಕು ಅನ್ನುವಂತಹ ಮನೋಭಾವ ಇರಲಿ, ಆದರೆ ಅವ್ರು ಹಾಗಾಗ್ಬಿಟ್ರಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿಪಡ್ತಕ್ಕಂಥದ್ದು ಖಂಡಿತವಾಗಿ ಒಳ್ಳೆಯದಲ್ಲ ಅಂತ ಅರ್ಥ. ಹಿತೈಷಿಗಳು, ಸ್ನೇಹಿತರು, ನಿಮ್ಮ ಆತ್ಮೀಯರು, ಬಂಧುಗಳು ನಿಮ್ಮ ನ್ಯೂನ್ಯತೆಯನ್ನು ನಿಮಗೆ ಆಗಾಗ ತಿಳುವಳಿಕೆ ಹೇಳ್ತಾ ಇರ್ತಾರೆ. ನೀನಿಂತ ತಪ್ಪು ಮಾಡ್ತಾ ಇದೆಯಾ ಅಂತ. ಆದರೆ ತಿದ್ದುಗಳು ಮನಸ್ಸು ನಿಮಗಿರಬೇಕಲ್ಲ, ಆ ಪ್ರಯತ್ನ ನಿಮ್ಮದು ಆಗೇ ಇರೋದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಹೊಸ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಬಹಳ ಏನೋ ಒಂದು ರೀತಿಯಲ್ಲಿ ನೋಡ್ತಾರೆ ಅಂತ ಅರ್ಥ. ನಿಮಗಿಂತ ಮೇಲ್ಪಟ್ಟವರು, ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥವ್ರು ನಿಮ್ಗೆ ಯಾವುದೋ ಒಂದು ಜವಾಬ್ದಾರಿಯನ್ನು ವಹಿಸಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ನೀವು ಕಷ್ಟಪಟ್ಟು ಉತ್ತೀರ್ಣರಾಗಬೇಕಾದಂಥದ್ದಿದೆ. ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪರಿಶ್ರಮದ ಫಲ ಸಿಕ್ಕೋದಿಲ್ಲ. ಬೇಸರವನ್ನು ಮಾಡಿಕೊಳ್ಬಾರ್ದು. ಮತ್ತೆ ಮತ್ತೆ ಪ್ರಯತ್ನ ನಿಮ್ಮದು ಆಗಬೇಕು ಅಂತಕ್ಕಂಥದ್ದು. ಮಕ್ಕಳಿಗೆ ಶುಭ ಇದೆ. ಮನೆಯಲ್ಲಿ ರಾತ್ರಿಯ ಸಮಯಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಕುಲದೇವತಾ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಫಲವನ್ನು ಅಥವಾ ಯಾವುದೋ ಒಂದು ರೀತಿಯ ಉತ್ತಮ ಅನುಭವವನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದಾದರೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಸ್ಪಷ್ಟವನ್ನು ಪಡಿಸ್ಬೇಕಾಗತ್ತೆ. ಪರನಿಂದೆ ಆತ್ಮ ಪ್ರಶಂಸೆ ಇದು ಎರಡೂ ಕೂಡ ಒಳ್ಳೆಯದಲ್ಲ, ಎರಡೂ ಬೇಡ. ನಿಮ್ಮನ್ನು ನೀವೇ ಹೊಗಳ್ಕೊಳ್ತಕ್ಕಂಥದ್ದು ಬೇಡ, ಬೇರೆಯವರನ್ನ ನಿಷ್ಠುರ ಮಾಡುವಂಥದ್ದು ಬೇಡ. ನೀವು ಮೌನಕ್ಕೆ ಶರಣ ಹೋದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಹಣ್ಣು ಬೆಳೆಗಾರರಿಗೆ, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಲಾಭ ಇದೆ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಕ್ಕಂತಹ ಮನಸ್ಥಿತಿ ಏರ್ಪಾಟಾಗತ್ತೆ. ಭಗವಂತನ ಇರುವಿಕೆಯೋ, ಪೂರ್ವಜನ್ಮವೋ, ಪುನರ್ಜನ್ಮವೋ, ಅಧ್ಯಾತ್ಮವೋ ಇದೆಲ್ಲ ಇದೆಯಾ, ಇದರಿಂದ ಏನಾದರೂ ಒಳ್ಳೆಯದಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ಕೊಳ್ತೀರಿ. ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನಿಮ್ಮ ನಂಬಿಕೆ ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ದೇವರಾಗಲಿ, ತೀರ್ಥವಾಗಲಿ, ಮಂತ್ರವಾಗಲಿ, ಜ್ಯೋತಿಷ್ಕರಾಗಲಿ, ವೈದ್ಯರಾಗಲಿ ಇವರೆಲ್ಲ ಫಲವನ್ನು ಕೊಡುವಂಥದ್ದು ಅಥವಾ ಅವರ ಆಶ್ರಯದಿಂದ ಸಿಕ್ಕುವಂತಹ ಫಲ ನಿಮ್ಮದಾಗುವಂಥದ್ದಾಗತ್ತೆ. ಇಷ್ಟ ದೇವತಾ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸೂಚ್ಯವಾಗಿ ಕಾಣ್ತಾ ಇದೆ. ಕಡಿಮೆ ರಕ್ತದೊತ್ತಡ, ಲೋ ಬಿ ಪಿ ಇರ್ತಕ್ಕಂಥವರು ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂತಹ ದಿವಸ. ತೊಂದರೆಗೆ ಸೂಚನೆಗಳು ಇರ್ತಕ್ಕಂಥದ್ದು. ಬೇರೆಯವರ ಆಲೋಚನೆ, ಬೇರೆಯವರ ಮನಸ್ಥಿತಿ, ಬೇರೆಯವರ ಪರಿಸ್ಥಿತಿ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ಮಾತ್ರ ನೀವು ಕೂಡ ಅದರಲ್ಲಿ ಸಫಲರಾಗ್ತೀರಿ ಅಂತಕ್ಕಂಥದ್ದು. ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸ್ನೇಹಿತರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ.
ಆ ವಿಚಾರವನ್ನು ಕೂತು ಬಗೆಹರಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ. ಆದರೆ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡುವಂತಹ ನೀವು ಜಗಳವೇ ಮುಖ್ಯ ಅನ್ನುವ ರೀತಿಯಲ್ಲಿ ಮುಂದಾಗ್ತೀರಿ ಎನ್ನುವಂಥದ್ದು. ಹಣ, ಅಧಿಕಾರ, ವ್ಯವಸ್ಥೆ, ಅಹಂಕಾರ ಇದೆಲ್ಲವೂ ಕೂಡ ನಿಮಗೆ ಆ ರೀತಿಯಲ್ಲಿ ಆಟವನ್ನು ಆಡಿಸುತ್ತೆ ಅನ್ನುವಂಥದ್ದು. ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.